ನಾವು ಯಾಕೆ ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂತ ನಮ್ಮ RCB ಅವರು SRH ವಿರುದ್ಧ 15.4 ಓವರ್ಸ್ ಅನ್ನಷ್ಟರಲ್ಲೇ 202 ರನ್ ಚೇಸ್ ಮಾಡಿಬಿಟ್ಟು ಒಂಥರ ಸ್ಟೇಟ್ಮೆಂಟ್ ಅಂತೂ ಕೊಟ್ಟಿದ್ದಾರೆ. ಕ್ರೇಜಿ ವಿಕ್ಟ್ರಿ ನಮ್ಮ RCBಗೆ. ಆಮೇಲೆ ಏನಂದ್ರೆ ಯೂಶುವಲಿ ನಾವು ಹೇಳ್ತಾ ಇದ್ವಿ RCB ಫಸ್ಟ್ ಮ್ಯಾಚ್ ದೇವರಿಗೆ ಕೊಡ್ತಾರೆ ಅಂತ, ಬಟ್ ಇವಾಗ ಹಂಗಲ್ಲ. ಯಾಕಂತಂದ್ರೆ ಅದೇ ಬಟ್ ಹೊಸ ಕತೆ. ಸೊ ಆ ಒಂದು ಹೊಸ ಕಥೆಯಲ್ಲಿ ಆರಂಭ ಸಖತ್ತಾಗಿ ಮಾಡಿದ್ದಾರೆ. ಅಭಿಮಾನಿಗಳಿಗೆ ವಿಕ್ಟ್ರಿ ಗಿಫ್ಟ್ ಕೊಟ್ಟಿದ್ದಾರೆ ನಮ್ಮ RCB. ಇನ್ನು ಈ RCB ವರ್ಸಸ್ SRH ಪಂದ್ಯದ ಬಗ್ಗೆ ಲೈವ್ ಅಲ್ಲಿ ಎಳೆಯಾಗಿ ಫುಲ್ ನೀಟಾಗಿ ಮಾತಾಡಿದೀವಿ. ಈ ಒಂದು ವಿಡಿಯೋದಲ್ಲಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮುಗಿಸ್ಬೋಣ. ಅದಾದ್ಮೇಲೆ MI ವರ್ಸಸ್ KKR ಮ್ಯಾಚ್ ಇದೆ ಅಲ್ವಾ, ಸೊ ಅದರ ಪ್ರಿವ್ಯೂ ಕೂಡ ನೋಡ್ಕೊಂಡು ಬರೋಣ. ಸೊ ಈ ಕಡೆ RCB ಅವರು ಫಸ್ಟ್ ನಮ್ಮ ರಜತ್ ಪಟ್ಟಿದಾರ್ ಅಣ್ಣ ಟಾಸ್ ಗೆಲ್ತಾರೆ, ಗೆದ್ಬಿಟ್ಟು ಸೀದಾ ಬೌಲಿಂಗ್ ತಗೋತಾರೆ. ಆಮೇಲೆ ನಮ್ಮ ಪ್ಲೇಯಿಂಗ್ 11 ಅಲ್ಲಿ ನೀವು ನೋಡಿದ್ರೆ 2 ಚೇಂಜಸ್ ಅಷ್ಟೇ. ಒಂದು ಏಜಲ್ವುಡ್ ಜಾಗದಲ್ಲಿ ಜೇಕಬ್ ಡಫಿ ಬಂದ್ರು, ಇನ್ನೊಂದೇನಪ್ಪಾ ಅಂತಂದ್ರೆ ನಮ್ಮ ಯಶ್ ದೇಲ್ ಅವ್ರ ಜಾಗದಲ್ಲಿ ಅಭಿನಂದನ ತಗೊಂಡ್ಬರ್ತಾರೆ. ಮಂಗೇಶ್ ಯಾದವ್ ಬರ್ತಾರೇನೋ ಅಂತ ಅನ್ಕೊಂಡಿದ್ವಿ, ಬಟ್ ಅಭಿನಂದನ ಆಡಿಸ್ತಾರೆ. ಈ ಕಡೆ SRH ಪರವಾಗಿ ಅಭಿಷೇಕ್ ಶರ್ಮಾ ಮತ್ತೆ ನಮ್ಮ ಟ್ರೇವಿಸ್ ಹೆಡ್ ಇಬ್ರು ಬರ್ತಾರೆ ರಾಜಕೀಯ ಬಿಟ್ಟು ಆಡ್ಬೇಕು ಅಂತ. ಆದ್ರೆ ಟ್ವಿಸ್ಟ್ ಏನಿತ್ತು ಹೇಳಿ, ಈ ಕಡೆ ಜೇಕಬ್ ಡಫಿ ಅಣ್ಣ ಏಜಲ್ವುಡ್ ಅವ್ರು ಏನ್ ಮಾಡ್ತಿದ್ರಲ್ಲ ಅದೇ ಕೆಲಸ ಮಾಡ್ಬಿಟ್ರು ಗುರು. ಅಂದ್ರೆ 4.2 ಓವರ್ಸ್ ಅನ್ನಷ್ಟರಲ್ಲಿ 29 ರನ್ 3 ವಿಕೆಟ್ ಹೋಗಿರುತ್ತೆ SRH ಅವ್ರದ್ದು. 3 ವಿಕೆಟ್ ತೆಗೆದಿದ್ದು ಯಾರು ಹೇಳಿ, ನಮ್ಮ ಜೇಕಬ್ ಡಫಿ ಅವರು. ಅಭಿಷೇಕ್ ಶರ್ಮಾನ ಔಟ್ ಮಾಡ್ತಾರೆ, ಟ್ರೇವಿಸ್ ಹೆಡ್ನ ಔಟ್ ಮಾಡ್ಬಿಡ್ತಾರೆ, NK ಅವರು ನಿತೀಶ್ ಕುಮಾರ್ ರೆಡ್ಡಿನ ಔಟ್ ಮಾಡ್ಬಿಡ್ತಾರೆ. ಕ್ರೇಜಿ ಸ್ಪೆಲ್ ಮಾಡಿದ್ರು ಗುರು. ಅದಾದ್ಮೇಲೆ ಅಫ್ಕೋರ್ಸ್ ಈ ಕಡೆ ಇಶಾನ್ ಕಿಶನ್ ಮತ್ತೆ ಕ್ಲಾಸೆನ್ ಇಬ್ರು ಕ್ರೇಜಿ ಆಗಿ ಬ್ಯಾಟಿಂಗ್ ಮಾಡ್ತಾರೆ. ಪಾರ್ಟ್ನರ್ಶಿಪ್ ಸಖತ್ತಾಗಿ ಬೆಳೆಯುತ್ತೆ. ಒಂಥರ ಹೆಂಗಂದ್ರೆ 53 ಬಾಲ್ಗೆ 97 ರನ್ ಏನೋ ಪಾರ್ಟ್ನರ್ಶಿಪ್ ಬರುತ್ತೆ. 29ಕ್ಕೆ 3 ವಿಕೆಟ್ ಹೋಗಿತ್ತಲ್ವಾ. ಅದಾದ್ಮೇಲೆ ಯಾವಾಗ 126 ರನ್ಗೇನೋ 4ನೇ ವಿಕೆಟ್ ಹೋಗುತ್ತೆ. ಅದು ಕ್ರೇಜಿ ಕ್ಯಾಚ್ ಹಿಡ್ದಿದ್ದು ನಮ್ಮ ಸಾಲ್ಟು, ನಮ್ಮ ಉಪ್ಪಣ್ಣ. ಕ್ಲಾಸೆನ್ ಹೊಡಿತಾರೆ ಡೀಪ್ ಮಿಡ್ ವಿಕೆಟ್ ಅಲ್ಲಿ, ಅಣ್ಣ ಕ್ರೇಜಿ ಕ್ಯಾಚ್ ಹಿಡಿತಾರೆ ಗುರು. ಅದು ಅಫ್ಕೋರ್ಸ್ ಅನ್ಸುತ್ತೆ ನಿಮಗೆ ಅದು ಟಚ್ ಆಯ್ತೇನೋ ಅಂತ, ಬಟ್ ಅದು ಟಚ್ ಆ್ಯಂಡ್ ಗೋ ಅನ್ನೋ ಥರನೇ, ಆಲ್ಮೋಸ್ಟ್ ಅದು ಔಟ್ ಅನ್ನೋ ಥರನೇ. ಕುಶನ್ ಸ್ವಲ್ಪನೂ ಅಳಗಾಡ್ಲಿಲ್ಲ, ಸೊ ಅದು ಔಟೇ ಇತ್ತು ಅಂತ. ಅದಾದ್ಮೇಲೆ ನೆಕ್ಸ್ಟ್ ಈ ಕಡೆ ಇಶಾನ್ ಕಿಶನ್ ಜೊತೆಗೆ ಸಾಲಿಲ್ ಅರೋರಾ ಸೇರ್ಕೋತಾರೆ. ಸಾಲಿಲ್ ಅರೋರಾ ಕಡೆಯಿಂದ ಏನೋ ಅಂಥದ್ದೇನೋ ಅವ್ರ ಕಡೆಯಿಂದ ಬರಲಿಲ್ಲ. ಆಮೇಲೆ ಅನಿಕೇತ್ ವರ್ಮಾ ಅವರು ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ ಗುರು. ಈ ಕಡೆ ಇಶಾನ್ ಕಿಶನ್ ಒಂದು ಒಳ್ಳೆ ಕ್ರೇಜಿ 80 ರನ್ ಬ್ಯಾಟಿಂಗ್ ಅಂತ ಹೇಳ್ಬೋದು. 38 ಬಾಲಲ್ಲಿ 80 ರನ್ ಹೊಡಿತಾರೆ. ನಮ್ಮ ಒಂದು 210 ಸ್ಟ್ರೈಕ್ ರೇಟಲ್ಲಿ ಏನೋ ಬ್ಯಾಟಿಂಗ್ ಮಾಡ್ತಾರೆ ಗುರು. ಅವ್ರು ಇರೋ ಫಾರ್ಮ್ಗೆ ಅನ್ಬಿಲಿಯಬಲ್ ಆಗಿ ಬ್ಯಾಟಿಂಗ್ ಮಾಡಿದ್ರು. ಬಟ್ ಅವ್ರ ವಿಕೆಟ್ ಬೇಕು ಅಂತಂದ್ರೆ ನಮ್ಗೊಂದು ಚಮತ್ಕಾರನೇ ಆಗಬೇಕಾಗಿತ್ತು ಅನ್ನೋ ಥರ ಇತ್ತು. ಆ ಟೈಮಲ್ಲಿ ಚಮತ್ಕಾರನೇ ಆಯಿತು ಅಂತ. ಯಾಕಂದ್ರೆ ಈ ಕಡೆ ಉಪ್ಪಣ್ಣ ಹಣ ಓಡ್ಕೊಂಡು ಹೋಗಿ ಸಡನ್ ಆಗಿ ಒಂದು ಲಬಕ್ ಅಂತ ಕ್ಯಾಚ್ ಹಿಡಿಬೇಕು. ಅದು 1 ಹ್ಯಾಂಡೆಡ್, ಅಂದ್ರೆ ಒಂದೇ ಕೈಯಲ್ಲಿ ಹೋಗ್ಬಿಟ್ಟು ಲಬಕ್ ಅಂತ ಕ್ಯಾಚ್ ಹಿಡಿತಾರೆ. ಇವಾಗ ಇಶಾನ್ ಕಿಶನ್ ಅವ್ರು ಯಾವಾಗ ಔಟ್ ಆದ್ರಲ್ಲ ಅದಾದ್ಮೇಲೆ ಸ್ವಲ್ಪ ಸ್ಲೋ ಡೌನ್ ಆದ್ರು. ಬಟ್ ಅನಿಕೇತ್ ವರ್ಮಾ ಚೆನ್ನಾಗಿ ಆಡ್ಕೊಟ್ರು. 18 ಬಾಲಲ್ಲಿ 43 ಏನೋ ಹೊಡಿತಾರೆ. ಅವರು ಒಂಥರ ಕ್ರೇಜಿ ಬ್ಯಾಟಿಂಗ್ ಮಾಡಿದ್ರು. ಸೊ ಓವರ್ ಆಲ್ ಆಗಿ 201 ರನ್ ಹೊಡಿತಾರೆ ಇವರು. ನಮಗೆ 202 ರನ್ ಟಾರ್ಗೆಟು. ಇನ್ನು ನಮ್ಮ ಬೌಲಿಂಗ್ ನೋಡೋದಾದ್ರೆ ರೊಮಾರಿಯೋ ಸ್ವಲ್ಪ ಅಣ್ಣ ಎಕ್ಸ್ಪೆನ್ಸಿವ್ ಆದ್ರು, ಬಟ್ 3 ವಿಕೆಟ್ ತೆಗೆದ್ರು. ಅಭಿನಂದನ್ ಆ ಕಡೆನೇ ದಿನ ಇತ್ತು. ಭೂವಿದು ಆಸ್ ಯೂಶುವಲ್ ಅವ್ರದ್ದು 4 ಓವರ್ 31 ರನ್ 1 ವಿಕೆಟ್. ಇನ್ನು ಜೇಕಬ್ ಡಫಿ ಕ್ರೇಜಿ ಬೌಲಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ಸ್ವಲ್ಪ ಸ್ಪಿನ್ನರ್ ಸ್ವಲ್ಪ ಆ ಕಡೆ ಸುಯೇಶ್ ಅಣ್ಣನು ಒಂದು ಲೆವೆಲಿಂಗ್ ಮಾಡಿದ್ರು ಅಂತ ಹೇಳ್ಬೋದು. ಆಮೇಲೆ ಈ ಕಡೆ ಬ್ಯಾಟಿಂಗ್ ಬರ್ತಾರೆ, 202 ರನ್ ಟಾರ್ಗೆಟ್ ಚೇಸ್ ಮಾಡಕ್ ಬರ್ತಾರೆ. ನಮ್ಮ ಉಪ್ಪಣ್ಣ ಗ್ಯಾಪಲ್ಲಿ ಬೇಗ ಔಟ್ ಆಗಿಬಿಡ್ಬೇಕಾ, 9 ರನ್ ಏನೋ ಆಗಿರುತ್ತೆ, ಅಣ್ಣ ಔಟು. ಅದಾದ್ಮೇಲೆ ಬರ್ತಾರೆ ನಮ್ಮ ಪಡಿಕಲು. ಅಣ್ಣ ಇರೋ ಫಾರ್ಮ್ ನೋಡಿದ್ರೆ ಕ್ರೇಜಿ ಗುರು, ಅನ್ಬಿಲಿಯಬಲ್ ಹಿಟ್ಟಿಂಗ್ ಅಂತ ಹೇಳ್ತೀನಿ. ಬಂದು ಕೂಡಲೇ ಫಸ್ಟ್ ಬಾಲ್ ಅಣ್ಣ ಫ್ಲಿಕ್ ಮಾಡ್ಬಿಟ್ಟು ಬಕ್ ಅಂತ ಒಂದು 6 ಹೋಗುತ್ತೆ. ಅದಾದ್ಮೇಲೆ ತಿರುಗಿ ನೋಡಲೇ ಇಲ್ಲ. ನಮ್ಮ DDP ಅವರು 26 ಬಾಲ್ಗೆ 61 ರನ್ ಹೊಡಿತಾರೆ. ನಮ್ಮ ಕೊಹ್ಲಿ ಅವ್ರ ಜೊತೆ ಸೇರಿಬಿಟ್ಟು 45 ಬಾಲ್ಗೆ ಏನೋ ಒಂದು 106 ರನ್ ಏನೋ ಪಾರ್ಟ್ನರ್ಶಿಪ್ ಏನೋ ಬೆಳೆಸ್ತಾರೆ. ಎಕ್ಸಾಕ್ಟ್ಲಿ ನೆನಪಿಲ್ಲ, ಬಟ್ ಅನ್ಬಿಲಿಯಬಲ್ ಪಾರ್ಟ್ನರ್ಶಿಪ್ ಬರುತ್ತೆ. ಈ ಕಡೆ DDP ಅಂತೂ ಕ್ರೇಜಿ ಬ್ಯಾಟಿಂಗ್ ಗುರು. ಅಣ್ಣ ಒಂದು 21 ಬಾಲಲ್ಲೇ 50 ಎಲ್ಲ ಹೊಡಿತಾರೆ. ಅದು ನಮ್ಮ RCB ಪರವಾಗಿ ಸೆಕೆಂಡ್ ಕ್ವಿಕೆಸ್ಟ್ 50 ಅಂತೆ. ಆ ಲೆವೆಲ್ಗೆ ಬ್ಯಾಟಿಂಗ್ ಮಾಡಿದ್ರು. ಅದರಲ್ಲೂ ಸ್ಪೆಷಲಿ ಒಂದು ಶಾಟ್ ಎಲ್ರಿಗೂ ನೆನಪಿರುತ್ತೆ. ಏನಂದ್ರೆ ಮಿಡ್ ವಿಕೆಟ್ ಮೇಲೆ ಆರಾಮಾಗಿ ಫ್ಲಿಕ್ ಮಾಡಿ ಹೊಡಿತಾರೆ ಗುರು, ಡೇವಿಡ್ ಪೇನ್ ಬೌಲಿಂಗಲ್ಲಿ. ಅದು ಕ್ರೇಜಿ 6 ಬೇರೆ ಹೋಗುತ್ತೆ ಅದು. ಆಮೇಲೆ ಈ ಕಡೆ ನಮ್ಮ ಕಿಂಗ್ ಕೊಹ್ಲಿ ಚೇಸ್ ಮಾಸ್ಟರ್ ಬಗ್ಗೆ ಜಾಸ್ತಿ ಮಾತಾಡೋಂಗಿಲ್ಲ ಬಾಸ್. ಅಂದರೆ ಜಾಸ್ತಿ ಅದು ಏನಂದರೆ ವರ್ಡ್ಸ್ಗಳೇ ಸಿಗಲ್ಲ ಅನ್ನೋ ಥರ. ಒಂದೇ ಒಂದು ಹೇಳ್ತೀನಿ, ಏನಂದರೆ ಕ್ರೇಜಿ ಶಾಟ್ 2 ಶಾಟ್ಸ್ ಬಂತು. ಅದರಲ್ಲೂ ಸ್ಪೆಷಲಿ ಒಂದು ಬಂತು ಸ್ಟ್ರೇಟ್ ಡ್ರೈವ್ ಗುರು. ಅದು ಲಾಫ್ಟೆಡ್ ಸ್ಟ್ರೇಟ್ ಡ್ರೈವ್ ಅಂತಾರೆ. ಪೌ ಅಂತ ಹೊಡೆದ್ರು, ಏನು ಅಲ್ಟಿಮೇಟ್ ಶಾಟು. ಅದನ್ನು ಯೂಶ್ವಲಿ ನಾವು ಇನ್ಸ್ಟಾಗ್ರಾಮಲ್ಲಿ ಯಾವಾಗಲೂ ನೋಡ್ತಾ ಇರ್ತೀವಿ ನೋಡಿ, ಒಂದು ಎಕ್ಸ್ಟ್ರಾ ಕವರ್ ಮೇಲೆ ಸುಮ್ಮನೆ ಟಚ್ ಮಾಡಿರ್ತಾರೆ, 6 ಹೋಗಿರುತ್ತೆ. ಸೇಮ್ ಅದೇ ಥರ ಬಂತು. ಇದು ಸುಮ್ಮನೆ ಟಚ್ ಮಾಡ್ದಂಗೆ, ಬಟ್ ಟೈಮಿಂಗ್ ಮಾತ್ರ ಕ್ಲಾಸಿಕ್ ಆಗಿತ್ತು ಅಂತ. ಆಮೇಲೆ ಒಂದು ಫ್ಲಿಕ್ ಶಾಟ್ ಕೂಡ ಹೊಡಿತಾರೆ ಡೀಪ್ ಸ್ಕ್ವೇರ್ ಲೆಗಲ್ಲಿ. ಅದು ಅದ್ಭುತ ಗುರು. 2 ಸಿಕ್ಸಸ್ ಮಾತ್ರ ಸಕ್ಕದಾಗಿ ಬಂತು. ಅವ್ರೇನಂದ್ರೆ ಆಲ್ಮೋಸ್ಟ್ ಅವರೇ ಮ್ಯಾಚೇ ಮುಗಿಸ್ಬಿಟ್ಟು ಬಂದರು. ನಾಟ್ ಔಟ್ ಬಂದಿದ್ದಾರೆ ನೋಡಿ, 69 ರನ್ ಹೊಡಿತಾರೆ 38 ಬಾಲ್ಗೆ. ಅದ್ಭುತ ಬ್ಯಾಟಿಂಗ್. ರಜತ್ ಪಟ್ಟಿದಾರ್ ಕೂಡ ಸಕ್ಕತ್ತಾಗಿ ಆಡಿದ್ರು ಗುರು. 12 ಬಾಲ್ 31 ರನ್. ಒಳ್ಳೆ ಬ್ಯಾಟಿಂಗ್ ಎಲ್ಲ ಮಾಡಿದ್ರು. ಓವರ್ ಆಲ್ ಆಗಿ ನೋಡೋದಾದ್ರೆ 15.4 ಓವರ್ಸ್ ಅನ್ನಷ್ಟರಲ್ಲೇ
202 ರನ್ ಅಂದರೆ 203 ಹೊಡೆದ್ಬಿಟ್ಟು ನಾವು ಚೇಸ್ ಮಾಡಿ ಟಾರ್ಗೆಟ್ ಎಲ್ಲ ಖತಮ್ ಮಾಡಿಬಿಟ್ಟು ವಿನ್ ಆಗಿಬಿಡ್ತೀವಿ. ಅಂದರೆ +2.9 ಏನೋ ನಮ್ಮದು ನೆಟ್ ಬೇರೆ ಇದೆ, ಆ ಲೆವೆಲ್ಗೆ ಬ್ಯಾಟಿಂಗ್ ಎಲ್ಲ ಮಾಡಿದ್ವಿ. ಇನ್ನು ಮ್ಯಾನ್ ಆಫ್ ದ ಮ್ಯಾಚು ನಮ್ಮ ಜೇಕಬ್ ಡಫಿ ಅವರು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಆಮೇಲೆ SRH ಕಡೆಯಿಂದನೂ ಸ್ವಲ್ಪ ಫಂಬಲ್ಸ್ ಎಲ್ಲ ಅದು. ಇಶಾನ್ ಕಿಶನ್ ಹಿಂದೆ ವಿಕೆಟ್ ಕೀಪಿಂಗ್ ಮಾಡಬೇಕಾದ್ರೆ 2 4 ಎಲ್ಲ ಕೊಡ್ತಾರೆ. ಆಮೇಲೆ ಈ ಕಡೆ ನಮ್ಮ ವಿರಾಟ್ ಕೊಹ್ಲಿ ಅವ್ರದ್ದು ಕ್ಯಾಚ್ ಎಲ್ಲ ಬಿಡ್ತಾರೆ. ಕ್ಲಾಸ್ ಏನು ಬೌಲಿಂಗು ಅಷ್ಟಕ್ಕಷ್ಟೇ ಇತ್ತು. ಸೊ ಓವರಾಲ್ ಆಗಿ ನಮ್ಮ RCB ಅವರು ಸಖತ್ತಾಗಿ ಬೋಣಿಗೆ ಮಾಡಿದ್ದಾರೆ. ಅಂದರೆ 2 ಪಾಯಿಂಟ್ಸ್ ತಗೊಂಡಿದ್ದಾರೆ. ಇವಾಗ ಕ್ರೇಜಿ ವಿಕ್ಟ್ರಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ MI ವರ್ಸಸ್ KKR ಪ್ರಿವ್ಯೂ ನೋಡೋದಾದ್ರೆ, ಸೊ ಫಸ್ಟ್ ಏನಪ್ಪಾ ಅಂದ್ರೆ MI ಪರವಾಗಿ ಜಾಕ್ಸ್ ಮತ್ತೆ ವಿಲ್ ಜಾಕ್ಸು ಮತ್ತೆ ಸ್ಯಾಂಟ್ನರ್ ಇಬ್ರು ಆಡಲ್ಲ ಅಂತ ಸುದ್ದಿ ಬಂದಿದೆ, ಅನ್ಅವೈಲೇಬಲ್ ಇದ್ದಾರೆ ಅಂತ. ಸೊ ಏನಪ್ಪ ಇದು ಯಾವ ಥರ ಅಂದರೆ ಟ್ಯಾಕಲ್ ಮಾಡ್ತಾರೆ ಇವರು, ಬೇರೆ ಯಾರನ್ನ ಆಡಿಸ್ತಾರೆ ನೋಡಬೇಕು. ಸ್ವಲ್ಪ ಬ್ಯಾಟಿಂಗ್ ಯಾಕೋ ಡೀಪ್ ಇರಲ್ಲ, ಡೆಪ್ತ್ ಇರಲ್ಲ ಅಂತ ಅನ್ಸುತ್ತೆ. ಸೊ ಫಸ್ಟು ಸ್ಟ್ಯಾಟ್ಸ್ ನೋಡೋದಾದ್ರೆ ಇಲ್ಲಿವರೆಗೂ 35 ಮ್ಯಾಚ್ ಆಡಿದ್ದಾರೆ MI ವರ್ಸಸ್ KKR. ಅದರಲ್ಲಿ 24 ಮುಂಬೈ ಗೆದ್ದಿದ್ದಾರೆ, 11 KKR ಗೆದ್ದಿದ್ದಾರೆ. ಪ್ಯೂರ್ ಡಾಮಿನೆನ್ಸ್ ಅಂತ ಹೇಳ್ತೀನಿ. MI ಅವರು KKR ಮೇಲೆ ಪ್ಯೂರ್ ಡಾಮಿನೆನ್ಸ್ ತೋರಿಸಿದ್ದಾರೆ. ಆಮೇಲೆ ಏನಂದರೆ MI ಪರವಾಗಿ ಪ್ಲೇಯಿಂಗ್ 11 ಮಾತಾಡೋದಾದ್ರೆ ಈ ಕಡೆ ರೋಹಿತ್ ಶರ್ಮಾ, ಕ್ವಿಂಟನ್ ಡಿಕಾಕ್ ಇಬ್ರು ಅವ್ರು ಫಿಕ್ಸ್ ಇರ್ತಾರೆ. ಅದಾದಮೇಲೆ ರಿಕಲ್ಟನ್ ಇದ್ದಾರೆ, ಬಟ್ ಕ್ವಿಂಟನ್ ಡಿಕಾಕ್ ಆಡಿಸ್ತಾರೆ ಅಂತ. ಆಮೇಲೆ ನಂಬರ್ 3 ಸ್ಕೈ, ಆಮೇಲೆ ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ. 6 ಶರ್ಫಾನೆ ರುದರ್ಫೋರ್ಡು, ಜಾಕ್ಸ್ ಮತ್ತು ಸ್ಯಾಂಟ್ನರ್ ಇಲ್ಲದೆ ಇರೋ ಕಾರಣ ಶರ್ಫಾನೆ ರುದರ್ಫೋರ್ಡ್ ಫಿಕ್ಸ್ ಇರ್ತಾರೆ. ಆಮೇಲೆ ನಮಂದಿರು ಈಗ 8 ಅಲ್ಲ ಗಜನ್ಫರ್ನ ಇಟ್ಟಿದ್ದೀನಿ ಗುರು, ಅಂದರೆ ಸ್ಯಾಂಟ್ನರ್ ಇಲ್ಲದೆ ಇರೋ ಕಾರಣ. 8 9 10 11 ನಿಮ್ಗೆ ಗೊತ್ತಿರೋದೆ. ಅಂದರೆ ದೀಪಕ್ ಚಾರು ಮತ್ತು ನಮ್ಮ ಬೋಲ್ಟು ಆಮೇಲೆ ಬುಮ್ರಾ ಅವರೆಲ್ಲ ಇರ್ತಾರೆ ಫಿಕ್ಸ್ ಅಂತ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮಯಾಂಕ್ ಮಾರ್ಕಂಡೆ ಅವರೇ ಮೇನ್ ಆಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾರೆ ಅಂತ ಅನ್ಸುತ್ತೆ. ಇಲ್ಲ ರಘು ಶರ್ಮಾ ಅಂತಾನೂ ಇದ್ದಾರೆ, ಅವರು ನೋಡ್ಬೇಕು ಆಡಿಸ್ತಾರೆ ಏನಂತ. ಈ ಕಡೆ KKR ಪರವಾಗಿ ಹೇಳಬೇಕು ಅಂದರೆ ಫಿನ್ನಲೆನ್ ರಹಾನೆ ಇಬ್ರು ಓಪನರ್ಸ್ ಆಗಿ ಆಡ್ತಾರೆ. ಆಮೇಲೆ ಕ್ಯಾಮ್ರನ್ ಗ್ರೀನ್ ನಂಬರ್ 3 ಲೈಕ್ಲಿ 11 ಹೇಳ್ತಾ ಇರೋದು. ಆಮೇಲೆ 4 ಆ್ಯಂಕ್ರಿಶು, 3 ಗ್ರೀನು, 4 ಆ್ಯಂಕ್ರಿಶು, 5 5ನೇ ಕ್ರಮಾಂಕದಲ್ಲಿ ರಿಂಕು, 6ನೇ ಕ್ರಮಾಂಕದಲ್ಲಿ ಗ್ಯಾಪಲ್ಲಿ ನೀವು ರಮಣ್ ದೀಪ್ನ ಆಡಿಸ್ಬೋದು, ಇಲ್ಲಾಂದರೆ ತೇಜಸ್ವಿ ದಯ್ಯ ಆಡಿಸ್ಬೋದು, ಇಲ್ಲಾಂದರೆ ಅನುಕೂಲ್ ರಾಯ್ ಕೂಡ ಆಡಿಸ್ಬೋದು. ಅನುಕೂಲ್ ರಾಯ್ ಅವರು ಸಖತ್ತಾಗಿದ್ದಾರೆ, ಅಂದರೆ ಸ್ಮ್ಯಾಟಲ್ಲಿ ಚೆನ್ನಾಗಿ ಬಂದಿದೆ. ಆಮೇಲೆ ಈ ಕಡೆ ವರುಣ್ ಚಕ್ರವರ್ತಿ, ಸುನಿಲ್ ನಾರಾಯಣ್ ಬೌಲರ್ಸ್ ಬರ್ತಾರೆ, ವೈಭವ್ ಅರೋರಾ ಬರ್ತಾರೆ, ಆಮೇಲೆ ಮುಜ್ರಬಾನಿನೂ ಬರ್ತಾರೆ. ನೀವು ಇಂಪ್ಯಾಕ್ಟ್ ಪ್ಲೇಯರ್ ಕಾರ್ತಿಕ್ ತ್ಯಾಗಿನ ಆಡಿಸ್ಬೋದು. ಸೊ ಈ ಥರ ಒಂದು ಪ್ಲೇಯಿಂಗ್ 11 ಮತ್ತು ಇಂಪ್ಯಾಕ್ಟ್ ಎಲ್ಲಾನು ಈ ಥರ ಇದೆ. ಆಮೇಲೆ ಪ್ಲೇಯರ್ಸ್ ಟು ವಾಚ್ ಔಟ್ ನೋಡೋದಾದರೆ MI ಪರವಾಗಿ ಸ್ಕೈ ಮತ್ತು ನಮ್ಮ ಬುಮ್ರಾ ಅಂತ ಇದ್ದಿದ್ದೆ, ಬುಮ್ರಾ ಅವರೇ ಇರ್ತಾರೆ ಅಂತ. ಆಮೇಲೆ KKR ಪರವಾಗಿ ಹೇಳಬೇಕು ಅಂದರೆ ಫಿನ್ನೆಲೆನು, ಆಮೇಲೆ ಈ ಕಡೆ ಕಾರ್ತಿಕ್ ತ್ಯಾಗಿ ನೋಡೋಣ ಸ್ವಲ್ಪ ಹೆಂಗೆ ಮಾಡ್ತಾರೆ ಅಂತ. ಇಂಟ್ರಾ ಸ್ಕ್ವಾಡ್ ಮ್ಯಾಚಲ್ಲಿ ಚೆನ್ನಾಗಿ ಮಾಡಿದ್ರು. ಸೊ ನೋಡೋಣ ಯಾವ ಥರ ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ಅಡ್ವಾಂಟೇಜ್ MI ಅವ್ರಿಗೆ ಅಂತ ಹೇಳ್ತೀನಿ. ಸ್ವಲ್ಪ ಸಾಲಿಡ್ ಆಗಿದೆ ಟೀಮು, ನೋಡೋಣ ಯಾರು ಗೆಲ್ತಾರೆ ಅಂತ. ಸೊ ಇದಾಗಿತ್ತು RCB ವರ್ಸಸ್ SRH ರಿವ್ಯೂ ಆಯಿತು. ಆಮೇಲೆ ಈ ಕಡೆ MI ವರ್ಸಸ್ KKR ಪ್ರಿವ್ಯೂ ಆಯಿತು. ಸೊ ನಿಮ್ಗೇನು ಅನ್ಸುತ್ತೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬಾಯ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.